ನಮಸ್ತೆ, ಮನೋಲ್ಲಾಸ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೇಳ್ತಾ ಇರೋ ಕಥೆ ಏನಪ್ಪ ಅಂದರೆ ಅವಸರವೆಂಬ ಅಜ್ಞಾನ. ಅವಸರದಲ್ಲಿ ನಾವು ಯಾವುದೇ ನಿರ್ಧಾರ ತಗೊಂಡ್ರೂ ಅದು ಯಾವ ರೀತಿ ತೊಂದರೆ ಕೊಡುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತಿದ್ದೇನೆ. ಅರಸನೊಬ್ಬ ಯಾವುದೇ ಯೋಚನೆ ಮಾಡದೆ ಆತುರದ ನಿರ್ಣಯ ಕೈಗೊಳ್ತಾ ಇರ್ತಾನೆ. ಈಗೊಂದು ದಿನ ತನ್ನ ಅರಮನೆಯ ಉಪ್ಪರಿಗೆ ಮೇಲೆ ಕುಳಿತಿದ್ದು ದೂರದಲ್ಲಿ ಹರಿಯುತ್ತಿರುವ ನದಿಯೊಂದು ಅವನ ಕಣ್ಣಿಗೆ ಕಾಣಿಸುತ್ತೆ. ಅವನು ಮಂತ್ರಿಯನ್ನು ಕರೆದು, ಈ ನದಿ ಯಾವ ದಿಕ್ಕಿನ ಕಡೆಗೆ ಹರಿಯುತ್ತಿದೆ ಎಂದು ಕೇಳಿದ. ಇದು ಪಶ್ಚಿಮದಿಂದ ಪೂರ್ವದ ಕಡೆಗೆ ಹರಿಯುತ್ತಿದೆ ಎಂದು ಮಂತ್ರಿ ಹೇಳಿದ. ಹಾಗಾದರೆ ಪೂರ್ವದ ಜನರು ನೀರನ್ನು ಬಳಸುತ್ತಿರಬಹುದಲ್ಲವೇ ಎಂದ. ಅರಸ ಹೌದು ಎಂದು ಉತ್ತರಿಸಿದ. ಮಂತ್ರಿ, ಹಾಗಾದರೆ ಅವರೇಕೆ ಆ ನೀರನ್ನು ಬಳಸಬೇಕು? ಕೂಡಲೇ ಆ ನದಿಗೆ ತಡೆಗೋಡೆಯನ್ನು ಕಟ್ಟಿ ಅದರ ನೀರು ಮುಂದೆ ಹೋಗದಂತೆ ತಡೆಯಿರಿ ಎಂದು ಆಜ್ಞಾಪಿಸಿದ. ರಾಜ ಆಜ್ಞೆಯಂತೆ ನದಿಗೆ ತಡೆಗೋಡೆ ಕಟ್ಟಲಾಯಿತು. ಇದರಿಂದ ನದಿಯ ನೀರು ರಾಜಧಾನಿಯನ್ನು ಪ್ರವೇಶಿಸತೊಡಗಿತು. ತಗ್ಗು ಪ್ರದೇಶದಲ್ಲಿ ಮನೆಗಳಿಗೆ ನೀರು ನುಗ್ಗಿತು. ಆದರೆ ಶೀಘ್ರ ಕೋಪಿಯಾದ ಅರಸನಿಗೆ ದೂರು ನೀಡಲು ಯಾವ ಪ್ರಜೆಗೂ ಧೈರ್ಯ ಇರಲಿಲ್ಲ. ಕೊನೆಗೆ ಪ್ರಜೆಗಳೆಲ್ಲ ಮಂತ್ರಿ ಮೊರೆ ಹೋದರು. ಮಂತ್ರಿಗೆ ಒಂದು ಉಪಾಯ ಹೊಳೆಯಿತು. ಅಂದಿನ ಕಾಲದಲ್ಲಿ ಸಮಯವನ್ನು ಸೂಚಿಸಲು ಪ್ರತಿಯೊಂದು ತಾಸಿಗೆ 1 ಗಂಟೆಯನ್ನು ಬಾರಿಸುತ್ತಿದ್ದರು. ಆಗಿನ ಕಾಲದಲ್ಲಿ ಗಂಟೆ ಹೊಡಿತಾ ಇದ್ರು. ಎಷ್ಟು ಗಂಟೆ ಅಂತ ಹೇಳ್ಬಿಟ್ಟು ಇಷ್ಟು ಗಂಟೆ ಅಂತ ಹೊಡಿತಾ ಇದ್ರು. ಒಂದಿನ ದಿನ ರಾತ್ರಿ 3 ಗಂಟೆ ಆಗಿರುವಾಗಲೇ 6 ಗಂಟೆಯನ್ನು ಬಾರಿಸಲಾಯಿತು. 3 ಗಂಟೆ ಆಗಿದ್ದಂಕಲೇ ಆ ಮಂತ್ರಿ 6 ಗಂಟೆ ಬಾರಿಸ್ತಾನೆ. 6 ಗಂಟೆ ಬಾರಿಸಿದ್ರಿಂದ ಬೆಳಗಾಯಿತೆಂದು ಅರಸ ಎದ್ದು ನೋಡಿದರೆ ಎಲ್ಲೆಲ್ಲೂ ಅಗಾಧವಾದ ಕತ್ಲೆ ಇತ್ತು. ಆಗ ಅರಸ ಮಂತ್ರಿಯನ್ನು ಕರೆದು ಕೇಳಿದ, 6 ಗಂಟೆಯಾದರೂ ಇನ್ನೂ ಏಕೆ ಬೆಳಕು ಹರಿದಿಲ್ಲ? ರಾಜ, ನೀವು ನದಿಯ ನೀರು ಪೂರ್ವದ ಕಡೆಗೆ ಹರಿಯದಂತೆ ಗೋಡೆ ಕಟ್ಟಿದ್ದರಿಂದ ಅವರು ಸೂರ್ಯನನ್ನು ನಮ್ಮ ರಾಜ್ಯದ ಕಡೆ ಬರಲು ಬಿಡುತ್ತಿಲ್ಲ. ಇನ್ನು ಮುಂದೆ ಕತ್ತಲೆಯೇ ಗತಿ ಎಂದ. ಮಂತ್ರಿ ಚಿಂತಾತಿತ್ತನಾದ. ಅರಸ, ಆಗದಿದ್ದರೆ ದಿನನಿತ್ಯದ ವ್ಯವಹಾರಗಳು ಸಾಗುವುದಾದರೂ ಹೇಗೆ? ಹಗಲೇ ಆಗದೇ ಇದ್ದರೆ ದಿನನಿತ್ಯದ ವ್ಯವಹಾರಗಳು ಸಾಗುವುದಾದರೂ ಹೇಗೆ ಅಂತ ಕೇಳ್ತಾನೆ ಮಂತ್ರಿಗೆ ಎಂದು ಯೋಚಿಸಿದ. ನದಿಗೆ ನಿರ್ಮಿಸಲಾದ ತಡೆಗೋಡೆಯನ್ನು ಕೂಡಲೇ ಕೆಡವಿಸಿಬಿಡಿ ಎಂದು ಮಂತ್ರಿಗೆ ಆಜ್ಞಾಪಿಸಿದ. ಮಂತ್ರಿ ಗೋಡೆಯನ್ನು ಕೆಡವಲು ಆಳುಗಳನ್ನು ಕಳುಹಿಸಿದ. ಗೋಡೆ ಕೆಡವಿ ಮುಗಿಸುವುದಕ್ಕೂ ಬೆಳಗಾಗುವುದಕ್ಕೂ ಸರಿ ಹೋಯಿತು. ಸೂರ್ಯ ಉದಯಿಸುವುದನ್ನು ಕಂಡ ಅರಸನ ಮುಖದ ಮೇಲೆ ಮಂದಹಾಸ ಮೂಡಿತು. ಅಂದಿನಿಂದ ಆ ಅರಸ ಅವಸರದಲ್ಲಿ ನಿರ್ಣಯ ಕೈಗೊಳ್ಳುವ ತನ್ನ ಸ್ವಭಾವವನ್ನು ಬದಲಿಸಿಕೊಂಡ. ಆತುರಗಾರನಿಗೆ ಬುದ್ಧಿ ಮಂಕು ಜೀವನದಲ್ಲಿ ಆಘಾತಗಳನ್ನು ಸೃಷ್ಟಿ ಮಾಡುತ್ತದೆ. ಸದಾ ಒಳ್ಳೆಯ ಅಭ್ಯಾಸ ನಮ್ಮನ್ನು ಕಾಪಾಡುತ್ತದೆ. ಜೀವನದಲ್ಲಿ ಯಶಸ್ವಿಯಾಗಬೇಕಾದರೆ ನಾವು ಜ್ಞಾನ, ಶಿಸ್ತು, ಸುವಿಚಾರ, ಸಮೃದ್ಧಿ ಬೆಳೆಸಿಕೊಳ್ಳಬೇಕು. ಸದ್ಬುದ್ಧಿ ಬೆಳೆಸಿಕೊಳ್ಳಬೇಕು. ಇವುಗಳು ನಮ್ಮನ್ನು ಅನಾವಶ್ಯಕ ಸಮಸ್ಯೆಗಳಿಂದ ರಕ್ಷಿಸುತ್ತವೆ. ಹಾಗೆಯೇ ಸಕಾರಾತ್ಮಕ ಯೋಚನೆಗಳನ್ನು ಬೆಳೆಸಿಕೊಂಡು ಎಲ್ಲರೂ ಒಳಿತನ್ನು ಬಯಸೋಣ ಅಂತ ಈ ಕಥೆನ ಹೇಳಿದೆ. ಆ ಅರಸ ಅವಸರದಲ್ಲಿ ತಗೊಂಡಿರ್ತಕ್ಕಂಥ ನಿರ್ಧಾರದಿಂದ ಅದು ಪ್ರಜೆಗಳು ಸಹ ಅರಸನ ಹತ್ರ ಹೋಗಿ ಪ್ರಶ್ನೆ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಅವರು ಏನು ಮಾಡಿದ್ರು, ಮಂತ್ರಿ ಹತ್ರ ಹೋಗ್ಬಿಟ್ಟು ಅವ್ರದ್ದು ತೊಂದರೆ ಏನಿದೆ ಹೇಳ್ಕೊಂಡ್ರು. ಆ ತೊಂದರೆಗೆ ಮಂತ್ರಿ ಮಾಡಿದಂಥ ಉಪಾಯ ಹೇಗಿತ್ತು, 3 ಗಂಟೆ ಆಗಿದ್ದರೂ ಅದನ್ನು 6 ಗಂಟೆ ಥರ ನಿರ್ಮಿಸಿ ಅರಸನಿಗೆ ಬುದ್ಧಿ ಕಲಿಸೋಕ್ಕೆ ಅಂತ ಹೋದ. ಅವನು ಅವಸರದಲ್ಲಿ ತಗೊಳ್ತಕ್ಕಂಥ ನಿರ್ಧಾರನ ಅದರಿಂದ ಬದಲಾಯಿಸ್ಕೊಂಡ. ಅದಕ್ಕೆ ನಾನು ಹೇಳ್ತಾ ಇರೋದು ಏನಂದರೆ, ಅವಸರದಲ್ಲಿ ತಗೊಳ್ತಕ್ಕಂಥ ನಿರ್ಧಾರ ಅಪಾಯಕ್ಕೆ ಕಾರಣವಾಗುತ್ತೆ. ನೀವು ನೋಡಿ ವಿಚಾರ ಮಾಡಿ ನಿರ್ಧಾರವನ್ನು ತಗೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಇದೇ ಥರದ ಒಳ್ಳೆ ವಿಡಿಯೋಗಳಿಗಾಗಿ ಧನ್ಯವಾದಗಳು.